ರಾಜ್ಯ ಮಟ್ಟದ ಕೆಪಿಸಿಸಿ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತರ ಅಧ್ಯಕ್ಷನಾಗಿ ನಾನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಈ ರೀತಿಯ ಅಗ್ರಸೇರಿದ ಸಮುದಾಯಗಳು, ಸಣ್ಣ ಸಮುದಾಯಗಳು, ಸೂಕ್ಷ್ಮ ಸಮುದಾಯಗಳು ನಾವು ಹೇಳಿದ್ದೀವಿ. ಆ ಸಮುದಾಯಗಳನ್ನ ರಾಜಕಾರಣಕ್ಕೆ ನಾವು ಯಾವ ರೀತಿ ತಗೊಂಡ್ಬರ್ಬೇಕು, ನಿಮ್ಮ ಸಮುದಾಯಗಳಿಗೆ ಮಂಡಲ ಒಂದು ಮಂಡಲ ಮೆಂಬರ್ ಆಗಬೇಕು, ಒಂದು ತಾಲೂಕು ಬೋರ್ಡ್ ಮೆಂಬರ್ ಆಗಬೇಕು, ಒಂದು DCC ಆಗಬೇಕು, ಒಂದು PAD ಆಗಬೇಕು, ಸದಸ್ಯರಾಗಬೇಕು. ಈಗ ಯಾವುದು ಕೂಡ ಈ ಸಮುದಾಯಗಳು ತಲುಪಬೇಕು. ಯಾಕೆ ತಲುಪಿಲ್ಲ ಅಂತಂದ್ರೆ ಬರೀ ಓಟ್ ಹಾಕ್ತೀವಿ. ಸರ್, ನನ್ನ ಹೆಸರು ಸಣ್ಣ ಹುಡುಗ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ಅಲೆಮಾರಿ ವಿಮುಕ್ತ ಗುರುಗಳ ಸಂಘಟನಾ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತೀನಿ. ಹಾಗೆ ನಮ್ಮ ಸಾಹೇಬರ ಜೊತೆಗೆ ಸಾಮಾಜಿಕ ನ್ಯಾಯ ಅಡಿಯಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತೇವೆ. ಅದೇ ರೀತಿ ಸಾಮಾಜಿಕ ನ್ಯಾಯ ಇದರಲ್ಲಿ ಸನ್ಮಾನ್ಯ ಗೌರವ ಸಾಹೇಬರನ್ನ ಸನ್ಮಾನ್ಯ DK ಶಿವಕುಮಾರ್ ಅವರು ಇರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳು ಈ ಧ್ವನಿಯುತ ಸಮುದಾಯಗಳಿಗೆ, ಈ ಅಲೆಮಾರಿಗಳಿಗೆ ಇವರನ್ನು ಗುರುತು ಮಾಡುವಂಥ ಕೆಲಸ ಸಾಹೇಬರ ಕೈಲಾಗುತ್ತೆ, ಇನ್ನೊಬ್ಬರ ಕೈಗೆ ಆಗಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಇವರಿಗೆ ಸಿಗಬೇಕಾದಂಥ ಸೌಲಭ್ಯಗಳು ಸಾಹೇಬರನ್ನ ಕೊಡಿಸ್ತಾರೆ ಅನ್ನೋ ಉದ್ದೇಶದಿಂದ ಸಾಹೇಬರನ್ನ ಮಾಡಿದರು. ಸಾಹೇಬರನ್ನ ಮಾಡಿದ ನಂತರ ನಾವು ಸುಮಾರು MLA ಎಲೆಕ್ಷನ್ ಸಂದರ್ಭದಲ್ಲಿ ಒಂದು ವೇಳೆ ಹಿಂದಿನ BJP ಸರ್ಕಾರದಲ್ಲಿ ಮಾಡುವಂಥ ಲೋಪದೋಷಗಳನ್ನು ನಾವು ಪ್ರತಿ ಮನೆಗೆ ತಪ್ಪಿಸಿದ್ವಿ. ಹಿಂದಿನ ಸರ್ಕಾರದಲ್ಲಿ ಸುಮಾರು 10,000 ಆಶ್ರಯ ಮನೆಗಳನ್ನು ಕೊಡ್ತೇವೆ ಅಂತೇಳಿ ಆ ಮನೆಗಳು ಕೊಟ್ಟಂಥ ದುಡ್ಡು ಕೂಡ ಹಿಂದಿನ ಸರ್ಕಾರ ವಾಪಸ್ ಪಡೆದಿತ್ತು. ಅದನ್ನೇ ಇಟ್ಕೊಂಡು ನಾವು ಸಾಹೇಬರ ಗಮನಕ್ಕೆ ತಂದು ರಾಜ್ಯಾದ್ಯಂತ ನಾವು ಅಲೆಮಾರಿಗಳ ಕಾಲದಲ್ಲಿ ಹೋಗಿ BJP ಸರ್ಕಾರ ಮಾಡಿದಂಥ ಲೋಪದೋಷಗಳನ್ನು ನಾವು ಎತ್ತಿ ಹಿಡಿದು ಜನರಿಗೆ ತಿಳಿಸಿದ್ವಿ ಮಕ್ಕಳೇ. ತದನಂತರ ಏನಾಯಿತು, BJP ಸರ್ಕಾರ ಹೋಯಿತು, ಕಾಂಗ್ರೆಸ್ ಸರ್ಕಾರ ಬಂತು. ನಮ್ಮ ಸರ್ಕಾರ ಬಂದ ನಂತರ ಸುಮಾರು ಯೋಜನೆಗಳು, 5 ಗ್ಯಾರಂಟಿ ಯೋಜನೆಗಳು ಇವತ್ತು ಸಾಹೇಬರು ಹೇಳಿದಂಗೆ ಅದು ಎಲ್ಲರಿಗೂ ತಲುಪ್ತಾ ಇದೆ. ಯಾರಿಗೂ ಆ ರೇಷನ್ ಕಾರ್ಡು, ಯಾರಿಗೂ ಆಧಾರ್ ಕಾರ್ಡ್ ಸರಿ ಇಲ್ವೋ ಅಂಥವ್ರಿಗೆ ಮಾತ್ರ ಲಿಂಕ್ ಆಗಿಲ್ಲ, ಲಿಂಕ್ ಆಗೋದು ಬಂದಿಲ್ಲ. ಅಂಥವರು ಆಯಾ ಜಿಲ್ಲೆಯಲ್ಲಿ ಇರುವಂಥ ಆ ತಾಲೂಕಿನ ಇರುವಂಥ ನಮ್ಮ ಲೀಡನ್ನ ಕನ್ಸಲ್ಟ್ ಮಾಡ್ಕೊಂಡು ಆ ಲೀಡ್ ಮುಖಾಂತರ ಸರಿಪಡಿಸೋ ವ್ಯವಸ್ಥೆ ಮಾಡಿದ್ರೆ ತಮಗೆಲ್ಲರಿಗೂ ತಲುಪ್ತದೆ ಸರ್ಕಾರದಿಂದ ಬರುವಂಥದ್ದು ಒಂದೇದು. ಅದೇ ರೀತಿ ಈಗೇನಾಯಿತು, ರಾಜ್ಯದಲ್ಲಿ ಕೊಟ್ಟಂಥ ಗ್ಯಾರಂಟಿಗಳು ನಾವು ಇವತ್ತು ತಿಂದು ಕೂಡ ಇನ್ನೊಬ್ಬರಿಗೆ ಮತ ಹಾಕಿ ಮತ್ತೊಬ್ಬರು ಸರ್ಕಾರನ ಗೆಲ್ಲಿಸಂಥದ್ದು ಸರಿಯಲ್ಲ ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಅನ್ನವನ್ನು ನಮಗೆ ಇವತ್ತು ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೆದ್ರು ಇಂದಿಗೂ ನಾವು ಟೆಂಟಲ್ಲಿದ್ದೀವಿ. ಅದು ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಸರ್ಕಾರ ಗಮನಕ್ಕೆ ಸೆಳೆಯುವಂಥ ಕೆಲಸ ಸನ್ಮಾನ್ಯ ಸಾಹೇಬರು ಗೌರವ ಸಾಹೇಬರು ಮಾಡ್ತಿರೋದು ನಿಜ. ಇವತ್ತು ಆಯೋಗ ಆಗಬೇಕಾದ್ರೆ, ನಿಗಮ ಆಗಬೇಕಾದ್ರೆ, ಈ ಅಲೆಮಾರಿ ಕೋಶ ಆಗಬೇಕಾದ್ರೆ ಹಿಂದಿನ ಸುಮಾರು 20 ವರ್ಷಗಳ ಕೆಳಗೆ ಸಾಹೇಬರು ಒಂದು ಹಂಪೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಾವೇಶ ಮಾಡಿಸಿ ಸಾಹೇಬರು ಹಿಂದುಳಿದ ಆಯೋಗದ ಅಧ್ಯಕ್ಷರು ಇದ್ದಾಗೆ ಸನ್ಮಾನ್ಯ ಬಾಲಕೃಷ್ಣ ರೆಡ್ಡಿ ಅವರನ್ನು ಕರೆಸಿ NTT ಕಮಿಷನ್ ಕರೆಸಿ ನಮ್ಮನ್ನೆಲ್ಲ ಎಲ್ಲೋ ಕುಂತವ್ರನ್ನ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟು ನಮ್ಮನ್ನೆಲ್ಲ ತಿರುಗಾಡಿಸಿ ಮನೆ ಹಳ್ಳಿಗಳಿಗೂ ತಿರುಗಾಡಿಸಿ ಕಾಲೋನಿಗಳೆಲ್ಲ ತಿರುಗಾಡಿಸಿ ಸುಮಾರು ಸೂಕ್ಷ್ಮ ಅತಿ ಸೂಕ್ಷ್ಮ ಸಮುದಾಯಗಳಂತಂದೇಳಿ ಒಂದು ವರದಿ ಮಾಡಿ ಸಾಹೇಬರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ವರದಿ ಹೋಯಿತು. ವರದಿ ಹೋದ ನಂತರ ರಾಜ್ಯ ಸರ್ಕಾರದಲ್ಲಿ BJP ಇತ್ತು, ಕೇಂದ್ರ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇತ್ತು. ಒಂದು ವೇಳೆ ಆ ವರದಿ ಬರೋದ್ರಾಗ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಮತ್ತೆ ನಮ್ಮ ಸರ್ಕಾರ ಬಂತು. ಇಲ್ಲಿ ನಮ್ಮ 2013-14ರಲ್ಲಿ ಸರ್ಕಾರ ಬಂದ ನಂತರ ಅದೇ ವರದಿ ತಗೊಂಡು ಸಾಹೇಬರು ಏನು ಅವರ ಕನಸಿತ್ತೋ ಈ ಬಡವರು ಸಿಗಬೇಕು, ಧ್ವನಿಯಿಂದವರಿಗೆ, ಮೂಲ ನಿವಾಸಿಗಳಿಗೆ, ಬಡತನಕ್ಕಿಂತ ರೇಟ್ಗಿಂತ ಕಡೆಗೆ ಕಟ್ಟಕಡೆ ವ್ಯಕ್ತಿಗಳಿಗೆ ಸಿಗಬೇಕನ್ನೋ ಒಂದು ಉದ್ದೇಶ ಸಾಹೇಬರು ಏನಿತ್ತು ಆ ಆಶಯವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಂದಂತ ಈಡೇರಿಸಿದ್ರು. ಅದು ಅಲೆಮಾರಿ ಕೋಶ ಮಾಡಿ ಸುಮಾರು 150 ಕೋಟಿಗಳನ್ನು ತೆಗೆದಿಟ್ಟು ಸಣ್ಣ ಸಮುದಾಯಗಳಿಗೆ ಒಂದು ನೋಡಲ್ ಅಧಿಕಾರವನ್ನು ಮಾಡಿ ಸೇವೆ ಸಲ್ಲಿಸುವ ಕೆಲಸ ಮಾಡಿದಂಥ ಕೀರ್ತಿ ಅದು ಯಾರ್ಯಾರಿಗೆ ಸಲ್ಲತ್ತಂದ್ರೆ ಸನ್ಮಾನ್ಯ ಗೌರವ ಸಾಹೇಬರ ಸಲ್ಲತ್ತೆ ಮಾಡಿದ್ರು. ಈಗಲೂ ಕೂಡ ಸಂಘಟನೆ ಬೆಂಬಲ ಕೊಟ್ಟು 10 ಬಾರಿ ವರದಿಗಳನ್ನು ಕೊಟ್ಟು 10 ಬಾರಿ ನಮ್ಮ DK ಶಿವಕುಮಾರ್ ಸಾಹೇಬ್ ಅಧ್ಯಕ್ಷರ ಗಮನಕ್ಕೆ ಹಾಕಿ, ಸನ್ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ಹಾಕಿ ಇವಾಗ ಅಲೆಮಾರಿ ಆಯೋಗ ಮತ್ತು ನಿಗಮಕ್ಕೆ ಅಧ್ಯಕ್ಷರು ಕೂಡ ಮಾಡೋ ಕೆಲಸ ಆ ಕೀರ್ತಿ ಯಾರ್ಯಾರು ಬರ್ತಂದ್ರೆ ನಮ್ಮ ಗೌರವ ಸಾಹೇಬ್ರ ಆಗುತ್ತೆ. ಬಂಧುಗಳೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಕಾಂಗ್ರೆಸ್ ಸರ್ಕಾರಕ್ಕೆ ಯಾಕೆ ಬೆಂಬಲ ಮಾಡಿಕೊಡ್ಬೇಕನ್ನೋ
ಕಾಂಗ್ರೆಸ್ ಸರ್ಕಾರ ದೀನ ದಲಿತರ ಪರವಾಗಿರುವಂತಹ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಡವರ ಪರ ಇದ್ದ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಧ್ವನಿಯಿಂದವರಿಗೆ ಧ್ವನಿ ಕೂಡಿಸಂತ ಸರ್ಕಾರ. ಹಾಗಾಗಿ ಇವತ್ತು ಸರ್ಕಾರ ಕೆಲಸ ಮಾಡಲ್ಲ ಅಂತ ಅನ್ಬಾರ್ದು ನಾವು. ಯಾಕಂದ್ರೆ ನಾವು ಪ್ರತಿಯೊಂದು ಲೀಡ್ರು ಪ್ರತಿಯೊಂದು ತಾಲೂಕಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಜಿಲ್ಲೆಯಲ್ಲಿರ್ಬೋದು, ಆ ಲೀಡರ್ ಅಂತವರು ಕರೆಕ್ಟ್ ಆಗಿ ವರದಿ ಕೊಡಬೇಕು, ಸಚಿವರಿಗೆ ಕರೆಕ್ಟ್ ಆಗಿ ಸರ್ಕಾರಕ್ಕೆ ವರದಿ ಕೊಡಬೇಕು. ವರದಿ ಕೊಟ್ಟು ನಿಮ್ಮದೇನು ನಿಮ್ಮ ಕಷ್ಟ ಸುಖಗಳನ್ನು ನೀವು ಹೇಳಿ 10 ಬಾರಿ ಸರ್ಕಾರದ ಹತ್ರ ತಿರುಗಿ ನೀವು ಕೆಲಸ ಮಾಡ್ತಾರೆ, ನಿಮ್ಮ ಕೆಲಸಗಳು ಆಗ್ತಿರೋ ಬಂಧುಗಳೇ. ಹಾಗಾಗಿ ಈಗ ಏನಾಯ್ತು, ಲೀಡರ್ಗಳು ನಾನ್ ಲೀಡರ್ ಅಂತ ಸ್ವಲ್ಪ ಲೋಪದೋಷಗಳಿರೋದ್ರಿಂದ ನಮ್ಮ ಧ್ವನಿ ನಮ್ಮ ಸರ್ಕಾರ ಗಮನಕ್ಕೆ ಬೀಳ್ತಾ ಇಲ್ಲ, ನಮ್ಮ ಧ್ವನಿ ಬೀಳ್ತಾ ಇಲ್ಲ ಅಂತಂದೇಳಿ ಇವತ್ತು ನಮ್ಮೆಲ್ಲರ ಪರವಾಗಿ ಸನ್ಮಾನ್ಯ ಗವರ್ನರ್ ಸಾಹೇಬ್ ಮುಖಾಂತರ ಇವತ್ತು ಸರ್ಕಾರ ಗಮನಕ್ಕೆ ತರುವಂತ ಕೆಲಸ ಮಾಡ್ತಾ ಇದೀವಿ, ಸರ್ಕಾರ ಗಮನ ಸೆಳೆಯುವಂತ ಕೆಲಸ ಮಾಡ್ತಾ ಇದೀವಿ ಬಂಧುಗಳೇ. ಹಾಗಾಗಿ ಪ್ರತಿಯೊಬ್ಬರು ಯುವಕರಿಗೆ ಇವತ್ತು ಅರ್ಥ ಮಾಡ್ಕೋಬೇಕು, ನಮ್ಮ ಮಾತೆಯರು ಮಹಿಳೆಯರು ಅರ್ಥ ಮಾಡ್ಕೋಬೇಕು. ಇವತ್ತು ನಿಜ ನೀವು ಟೆಂಟಲ್ಲಿ ಇದ್ದೀರಿ, ಇವತ್ತು ಎಲ್ಲೋ ತಾಲೂಕು ಲೆವೆಲಲ್ಲಿ ಅಲ್ಪ ಸ್ವಲ್ಪ ಕೆಲಸ ಆಗಿದೆ, ಜಿಲ್ಲೆಯಲ್ಲಿರುವಂಥದ್ದು ಕಾಲೋನಿಗಳಲ್ಲಿ ಕೆಲಸ ಆಗಿಲ್ಲ. ನಿಮ್ಮ ನೋವುಗಳು ನನಗೆ ಅರ್ಥ ಆಯಿತು. ಸಾಹೇಬರು ಬರೋದಕ್ಕಿಂತ ಮೊದಲೇ ಒಂಚೂರು ಚರ್ಚೆ ಮಾಡಿದಾಗ ನಿಜವಾಗ್ಲೂ ನಾವು ಕೂಡ 16 ಬಾರಿ ಬಂದ್ವಿ, ಕೆಲಸಗಳು ಆಗಿಲ್ಲ ಸಾಹೇಬ್ರೆ ಓಣಿಗಳಲ್ಲಿ. ಆದರೆ ಅಲ್ಲಿ ಕೊರತೆ ಇದೆ ಅಲ್ಲಿ, ಯಾಕಂದ್ರೆ ನಮ್ಮ ಧ್ವನಿ ಗಟ್ಟಿ ಧ್ವನಿಯಾಗಿ ಮಾತಾಡಿ ಸರ್ಕಾರಕ್ಕೆ ಗಮನ ಸೆಳೆಯುವಂಥ ಕೆಲಸ ಆಗಿಲ್ಲ. ಹಾಗಾಗಿ ಒಂಚೂರು ಲೋಪದೋಷಗಳು ಕೆಲವೊಂದು ಕೆಲಸಗಳ ಕುಂಠಿತ ನಡೀತದೆ ಬಂಧುಗಳೇ. ಹಾಗಾಗಿ ಇವತ್ತು ವಿದ್ಯಾವಂತರಾಗಿರೋ ಇವತ್ತು 20 ವರ್ಷಗಳಲ್ಲಿ ನಾವು ವಿದ್ಯಾವಂತರು ಇದ್ದಿಲ್ಲ, ಬಹಳ ಕಡಿಮೆ ಇದ್ದೀವಿ. ಇವತ್ತು ಯುವಕರು ಬಹಳ ವಿದ್ಯಾವಂತರಿದ್ದಾರೆ. ಇವತ್ತು ನೀವು ಅರ್ಥ ಮಾಡ್ಕೊಳ್ರಿ, ಬರೀ ನೀವು ಅದೇನೋ ದೇಶದಲ್ಲಿ ಯಾವ ಕಲಾವಿದರು ಯಾವ ಸಿನಿಮಾ ನಟನಿಗಿಂತ ಕಡಿಮೆ ಇಲ್ಲ. ನಾವು ಹೇಳಿದ ತಪ್ಪಾಗ್ಬೋದು, ಸಮಾಧಾನ ಮಾತಾಡ್ತೇನೆ. ಪ್ರಧಾನಮಂತ್ರಿ ಮೋದಿ ಅವರು ಏನು ಸೂಟು ಮುಟ್ಟು ನೋಡ್ಕೊಂಡು ಓಟ್ ಹಾಕೋದು ಬೇಡ, ದಯಮಾಡಿ ತಪ್ಪು ತಿಳ್ಕೋಬಾರ್ದು. ಸ್ವಾತಂತ್ರ್ಯ ಬಂದು 70 ವರ್ಷ 60 ವರ್ಷದಲ್ಲಿ ನಮ್ಗೆ ಏನು ಕೊಟ್ಟಿದ್ರೆ ಮೀಸಲಾತಿ, ಆ ಮೀಸಲಾತಿ ಕೂಡ ತೆಗೆಂತ ಕೆಲಸ ಮುಂದಿನ ದಿನಗಳ ಆಗದ ಬಂಧುಗಳೇ. ಅವ್ರು 400 ಸೀಟ್ ಟಾರ್ಗೆಟ್ ಇಟ್ಕೊಂಡಿದ್ದೆ, ಅದಕ್ಕೆ 400 ಸೀಟ್ ಬಂದಿದ್ದೆ ನಿಜ. ಆದ್ರೆ ನಮ್ಮಂತ ಬಡ ಜನರು ಮತ್ತೆ ಕೀಳು ಮಟ್ಟದಲ್ಲಿ ತಳ್ತಾರೆ, ನಮ್ಮ ಧ್ವನಿಯಿಂದವರಿಗೆ ಬಾಯ ಮಣ್ಣಾಗ್ತಾರೆ ನಿಜ. ಇದನ್ನ ತಮ್ಮ ಗಮನಕ್ಕೆ ಇಟ್ಕೋಬೇಕು. ನಾವು ಹೆಚ್ಚಿಗೆ ಮಾತಾಡೋದಿಲ್ಲ. ಯುವಕರು ಇವತ್ತು ವಿದ್ಯಾವಂತರಿದ್ದೀರಿ, ತಾವು ಮನೆಗೆ ಹೇಳಬೇಕು, ತಮ್ಮ ಕಾನೂನುಗಳನ್ನು ಹೇಳಬೇಕು, ತಮ್ಮ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗರಿಗೆ ಹೇಳ್ಕೊಂಡು ನೀವು ಕಾಂಗ್ರೆಸ್ಗೆ ಬಲಪಡಿಸಿದ ನಿಜ. ಆದರೆ ನಾವು ಒಂದು ವೇಳೆ ಉಳಿತೀವಿ, ಇಲ್ಲಾಂದ್ರೆ ಮೀಸಲಾತಿಗೆ ಧಕ್ಕೆ ತರುವಂತ ಕೆಲಸ ಆಗ್ತದೆ ಬಂದ್ರೆ. ಅದು ಮೀಸಲಾತಿ ಅನ್ನೋದು ಬಹಳ ಜನರಿಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ಬಾಬಾ ಸಾಹೇಬ್ ಕೊಟ್ಟಿದ್ದ ಮೀಸಲಾತಿ ಅದೇನು ಬಂದಿವಿ, ಇವತ್ತು ಇಲ್ಲಿ ಬರಕ್ಕೆ ನಮಗೆ ಅವಕಾಶ ಸಿಕ್ತು. ಇಲ್ಲಾಂದ್ರೆ ಅದೇ ಸಾಹೇಬ್ ಇವತ್ತು ಕಾಂಗ್ರೆಸ್ ಒಂದು ಸಾಮಾಜಿಕ ನ್ಯಾಯ ಇದರಲ್ಲಿ ಜಸ್ಟಿಸ್ ಸಾಮಾಜಿಕ ನ್ಯಾಯ ಇದರಲ್ಲಿ ಸಾಹೇಬ್ ಅಧ್ಯಕ್ಷರಾದರು. ನಮ್ಮ ಅಲೆಮಾರಿಗಳು ಇವತ್ತು ಇದಕ್ಕೆ ಬರೋಕ್ಕೆ ಸಾಧ್ಯ ಆಯಿತು. ನಿಜವಾಗಿ ಹೇಳಿ, ನೀವು ಯಾವತ್ತಾರ ಅಂತ ಸಭೆಗಿಂತದಲ್ಲಿ ನಮ್ಮನ್ನ ಕರೆದಿದ್ರೆ ಯಾರಾದರೂ ಯಾವತ್ತಾರ ಕರೆದಿದ್ರೆ ಒಪ್ಪಿರಬೇಕು. ಸಾಹೇಬರು ಆಗಿರೋದ್ರಿಂದ ಇವತ್ತು ಇಲ್ಲಿ ಬರೋಕ್ಕೆ ಅವಕಾಶ ಆಯಿತು. ಸಾಹೇಬ್ ತಾವು ಬಲಪಡಿಸ್ತೀರಿ ಅಂತ ನಮಗೆ ತುಂಬ ನಂಬಿಕೆ ಇದೆ ನಿಮ್ಮ ಮೇಲೆ. ಅಲೆಮಾರಿಗಳು ಮಾತು ಕೊಟ್ಟ ಮೇಲೆ ಯಾವತ್ತೂ ತಪ್ಪೋದಿಲ್ಲ. ನಾವು ದಯಮಾಡಿ ಸಾಹೇಬರ ಕೈಯನ್ನು ಬಲಪಡಿಸಬೇಕು, ಸಾಹೇಬ್ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ತಮ್ಮೆಲ್ಲರಿಗೂ ಕೈ ಮುಗಿದು ನಾನು ಮತ್ತೊಮ್ಮೆ ಹೇಳ್ತೀನಿ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಲೇಬೇಕು. ತಾವು ತನು ಮನ ಧನದಿಂದ ತಾವು ಏನು ಕೊಡ್ತಾರೋ ಏನು ಇಸ್ಕೊಂಡ್ರೆ ನಿಮಗೆ ಬಿಟ್ಟಿದ್ದು. ಇವತ್ತು ರಾಜ್ಯದಲ್ಲಿ ಹಣದ ಒಳ್ಳೆ ಅಗತ್ಯ ನಿಜ, ಆದ್ರೆ ಅದು ಏನಾದ್ರು ಮಾಡ್ಕೊಳ್ರಿ, ವೋಟ್ ಮಾತ್ರ ಕಾಂಗ್ರೆಸ್ ಪಕ್ಷಕ್ಕೆ ಹಾಕ್ಬೇಕಂತೇಳಿ ತಮ್ಮೆಲ್ಲರಿಗೂ ಕೈ ಮುಗಿದೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಯಾಕೆ ನಮ್ಮ ಪಕ್ಷದಲ್ಲಿಲ್ಲ ಅಂದರೆ ನಮ್ಮ ಸಮುದಾಯಗಳಿಗೆ ನಮ್ಮ ಸಮುದಾಯಗಳಲ್ಲಿ ಏನಾದರೂ ಸ್ವಲ್ಪ ನ್ಯಾಯ ಸಿಗ್ತಾ ಇದೆ ಅಂದರೆ ಅದು ನಮ್ಮ ಅಲೆಮಾರಿಗಳಲ್ಲ, ನಮ್ಮ ಅಲೆಮಾರಿಗಳಲ್ಲದವರು ನಮ್ಮನ್ನ ಇಷ್ಟು ರೀತಿಯಲ್ಲಿ ಒಗ್ಗೂಡಿಸಿ ಅವರಿಗೆ 15-20 ವರ್ಷಗಳಿಂದ ನ್ಯಾಯವಾಗಿ ಅವರಿಗೆ ಸಿಗಬೇಕಾಗಿರ್ತಕ್ಕಂಥ ಅನುದಾನಗಳಾಗಲಿ, ನಮ್ಮ ಜಾತಿ ಸರ್ಟಿಫಿಕೇಟ್ ಆಗಲಿ, ಮತ್ತೊಂದಾಗಲಿ ಏನಾದರೂ ಸಿಗಬೇಕು ಅನ್ನೋದಾದರೆ ಅವರಿಗೆ ಅಲೆಮಾರಿಗಳಿಗೆ ಎಷ್ಟು ಕಷ್ಟ ಇದೆ ಅನ್ನೋದು ಅವರ ಆಳವಾದ ಅಧ್ಯಯನದಿಂದ ಬರುತ್ತೆ. ಅವರ ಒಂದು ಕಾಳಜಿಯಿಂದ ನಾವೆಲ್ಲ ಇವತ್ತಿನ ಮಾರಕಗಳು ಎಲ್ಲ ತಕ್ಕಂತಾ ಇದ್ದರು ದೊಡ್ಡ ಸಮುದಾಯ. ನಮ್ಮ ಪುಣ್ಯಲ್ಲಿ ಕೆಲವು ಜನರಿಗೆ ತೋರಿಸಾಗಿ ಕೆಲವು ಸೂಕ್ಷ್ಮವಾಗಿ ಡಿಸ್ಕ್ರಿಮಿನೇಷನ್ ಮಾಡಿ ಸೋಷಿಯಲ್ ಜಸ್ಟಿಸ್ ಪರಿಶೀಲಿಸಿ ತಾವು ಪ್ರಯತ್ನ ಕೆಲವೊಬ್ಬರು ತೋರಿಸಿ ಅದನ್ನು ಕೆಲವೊಂದು ಕಾರಣ ಸರ್ ಸೂಕ್ಷ್ಮ ಅತಿ ಸೂಕ್ಷ್ಮ ಸಮುದಾಯ
social justice words minority community minority nomadic tribes ಈ tribes ಕರ್ನಾಟಕ ಸ್ಟೇಟ್ ನಲ್ಲಿ ನಿಮಗೆ ಹುಡುಕಾಡಿದ 4,000 ಪಾಪ್ಯುಲೇಷನ್ ಸಿಗಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಕಾನ್ಸೆಪ್ಟ್ ಪ್ರಕಾರ ಫಸ್ಟ್ ಪ್ರಿಫರೆನ್ಸ್ ನಮಗೆ ಸಿಗೋದು ಸಮಾಜ ನಾಗರಿಕ ಸಮಾಜ ಡಾಕ್ಟರ್ ಸಮಾಜ. ಯಾಕಂದ್ರೆ ಸ್ವತಂತ್ರ ಫಸ್ಟ್ ಆಧುನಿಕ ಕೂಡ ನಾವು ಏನು ಐಡೆಂಟಿಫೈ ಏನು ಬೆನಿಫಿಟ್ ಸಿಗ್ತೇವೆ ಸರ್. ಅನುಷ್ಠಾನ ಸಮಿತಿ ನಾವ್ಯವಸ್ಥೆ ಇದೆ. ನಾವ್ಯವಸ್ಥೆ ಏನು ಬೆನಿಫಿಟ್ ಸಿಕ್ಕ ಸರ್? ತಾವು ಇದ್ದಾಗ ಉಪಯೋಗ ಇದ್ದಾಗ ಕೆಲವೊಂದು ಬೆನಿಫಿಟ್ ಸಿಕ್ತು. 4 ವರ್ಷ ಇದುವರೆಗೆ ಏನೂ ಇಲ್ಲ ಸರ್. ನಾವು ಸರ್ ತಾವು ಇದ್ದಿದ್ದು ತಾವು ನಿಗಾ ಇರಲಿ. ಸಿ ಎಂ ಅವರಿಗೆ ಹೋಮ್ ಮಿನಿಸ್ಟರ್ ಆಗಲಿ. ಇದು ಏನು ದಲ್ಲಾಳಿದಂತ ಪೊಲೀಸ್ ಸ್ಟೇಷನ್ ಒಂದು ನಡೀತಾ ಇದೆ. ಇದ್ರ ಬಗ್ಗೆ ತಾವು ಸರ್ ನಿಗಾ ವಹಿಸ್ತೀವಿ ಸರ್. ನಮ್ಮ ರಿಕ್ವೆಸ್ಟ್ ಇದೆ ನಮ್ಮ ಮಂಗಳೂರಿ ಸಮಾಜ ಪರವಾಗಿ ನಾ ಅಡ್ವೊಕೇಟ್ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಸರ್. ಮುಂದೆ ಈ ರೀತಿಯ ಆಗಬಾರ್ದು. ದಲಾಲ್ ಮಂದಿಗೆ ಈ ರೀತಿಯಾಗಿ ಒಂದು ಒಳ್ಳೆ ಇನ್ನೋಸೆಂಟ್ ಮನುಷ್ಯಾಗ ಅನ್ಯಾಯ ಆಗಬೇಡ ಸರ್. ಅನ್ಯಾಯ ಆಗೋದು ಇಡೀ ಸಮಾಜ. ನಾವು ಯಾವ ಬೇಸ್ ಮೇಲೆ ಅವ್ರಿಗೆ ಓಟ್ ಕೇಳ್ಬೇಕು ಸರ್? ಅವ್ರು ಅನ್ನಲ್ಲ ಅವರು ಏನಪ್ಪ ಕಾಂಗ್ರೆಸ್ ಸರ್ಕಾರ ಪೊಲೀಸರಿಗೆ ನಮ್ಮ ಅನ್ಯಾಯ ಮಾಡ್ತೀನಿ ಏನು ಓಟ್ ಕೇಳಿ ಅವ್ರಿಗೆ ಏನು ಜವಾಬ್ದಾರಿ ಅವ್ರಿಗೆ? ಅದ್ರ ನೀವು ನ್ಯಾಯ ಇಷ್ಟಬಿಟ್ರೆ ನಮ್ಮ ಸರ್ಕಾರದಿಂದ ರಿಲೀಫ್ ಸಿಗ್ತೇವೆ. ಯಾವಾಗ ಕಾಂಗ್ರೆಸ್ನಿಂದ ಅದು ಬೆನಿಫಿಟ್ ತಗೋತಾ ಇದ್ದೀವಿ. ದಯವಿಟ್ಟು ನಮ್ಮ ಮತ ಯಾವಾಗ ಕಾಂಗ್ರೆಸ್ ಹಿಂದನೇ ಅದ, ದ್ವಾರಕಾ ಹಿಂದನೇ ಅದ, ದ್ವಾರಕಾ ಸಾಹೇಬರು ಹಿಂದೆ ಇದ್ದೀವಿ ನಾವು. ಯಾಕಂದ್ರೆ ಸರ್ ದಯವಿಟ್ಟು ನಾವು ಏನು ತಿಳ್ಕೊಬೇಕು, ಯಾವಾಗ ಭೀ ಹಿಂದಿದ್ದೀವಿ. ಈ ಮಾನವಡಿ ಕಮ್ಯುನಿಟಿ ತಂಗಿದೆ. ಇಡೀ ಕಾಂಗ್ರೆಸ್ ಪಕ್ಷ ನಮ್ಗೆ ಯಾವಾಗ ಭೀ ಬಹುಮತ ಇದೆ. ಮಾನವಡಿ ಕಮ್ಯುನಿಟಿ ಕಾಂಗ್ರೆಸ್ ಪಕ್ಷ ನಿಮ್ಗೆ ಹಿಂದಿದೆ ಸರ್. ನಮ್ಮ ಅನ್ಯಾಯ ಆಗ್ತಾ ಇದೆ. ಒಂದು ಕರೆಕ್ಟ್ ರೋಡ್ ಇಲ್ಲ, ಒಂದು ಕರೆಕ್ಟ್ ಮನಿ ಬೆನಿಫಿಟ್ ಇಲ್ಲ, ಹೇಳಿ ಬೇರೆ ಕೊಡ್ದಾಗಲ್ಲ. ನಮ್ಗೆ ಯಾಕಾಗಲ್ಲ? ಈಗ ರೊಕ್ಕ ಕೊಡಲ್ಲ, ಕೆಲಸ ಆಗಲ್ಲ, ಆಫೀಸರ್ಸ್ ಮಾಡತ್ತಾ ಇಲ್ಲ. ದಯವಿಟ್ಟು ಸರ್ ಇದ್ರ ಬಗ್ಗೆ ನಿಗಾ ವಹಿಸ್ತೀವಿ ಸರ್. ನಿಗಾ ವಹಿಸಿ ಅನ್ಯಾಯ ಆಗ್ತದೆ. ಒಂದು ಫ್ಯಾಮಿಲಿ ಒಳಗೆ 8-10 ಜನ ಸೊಸಿ ಇರ್ತಾರೆ, ಮಕ್ಕಳು ಇರ್ತಾರೆ. ಮಕ್ಕಳು ಎಜುಕೇಷನ್ ಹೆಂಗೆ ಆಗ್ತದೆ ಸರ್? ಹೆಂಗೆ ಡೆವಲಪ್ಮೆಂಟ್ ಆಗ್ತದೆ? ಹೆಂಗೆ ಎಜುಕೇಷನ್ ಆಗ್ತದೆ? ಸಪ್ರೇಟ್ ರೂಲ್ಸ್ನೇ ಇದೆ. ಒಂದೊಂದು ರೇಷನ್ ಕಾರ್ಡ್ ಒಂದೊಂದು ಮನೆ ಇರ್ಬೇಕು. ಎಲ್ಲಿ ಮನೆ ಕೊಡ್ತಾ ಇದ್ದೀವಿ, ಎಲ್ಲಿ ಲೋನ್ ಕೊಡ್ತಾ ಇದ್ದೀವಿ. 3 ಮಂದಿ ಅರ್ಜಿ ಹಾಕ್ತಾರೆ, 10 ಟಾರ್ಗೆಟ್ ಕೊಡ್ತೀವಿ. ಜಗಳ ಪಬ್ಲಿಕ್ ಒಳಗೆ ಇಲ್ಲಿ ಜಗಳ ಆಗ್ತಾ ಇದ್ದೀವಿ. ಅವ್ರದ್ದಾಗಲತ್ತ ನಮ್ದು ಯಾಕಾಗ್ತದೆ? ದಯವಿಟ್ಟು ಸರ್ ರಿಕ್ವೆಸ್ಟ್ ಇದೆ. ನಾವು ಸೂಕ್ಷ್ಮವಾಗಿ ನಿಗಾ ವಹಿಸಿ ಸಾಮಾಜಿಕ ನ್ಯಾಯನ ತಾವಿಸ್ಕೊಡ್ಬೇಕು ಅಂತ ನಾನು ಈಗ ವಿಷಯ ಏನಂತಂದ್ರೆ ನಾವು ನನ್ನ ಹೆಸರು ಪಂಡಿತ್ ಅಂತೇಳಿ ಗುಲ್ಬರ್ಗ ಜಿಲ್ಲೆ ಪ್ರಗತಿಪರ ಸಮಾಜದ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಈಗ ನಮ್ಮದು ಕ್ಷೇತ್ರ ಮತಕ್ಷೇತ್ರ ಚಿತ್ತಾಪುರ. ಒಂದು MLA ಎಲೆಕ್ಷನ್ನಲ್ಲಿ ನಾವು ಸುಮಾರು ಕ್ಷೇತ್ರ ಇರ್ಬೋದು, ನಮ್ಮ ಪ್ರಿಯಾಂಕಾ ಸಾಹೇಬ್ ಯಾವುದೇ ಆಗಲಿ ಇಷ್ಟೊಂದು ಅಲೆಮಾರಿಗಳಿಗೆ ಒಂದು ಸಹಾಯ ಸಹಕಾರ ಸಿಗ್ತಿಲ್ಲ. ಆದ್ರೆ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ನಮಗೆ ಸಹಾಯ ಸಹಕಾರ ಆಗ್ತದೆ ಅನ್ನೋದು ನಂಬಿಕೆ. ಆದಷ್ಟು ಸ್ವಲ್ಪ ಆಗಲ್ಲ. ಈ ವಿಷಯ ಏನಂತಂದ್ರೆ ಈಗ ಗ್ಯಾರಂಟಿಗಳು ಬೇರೆ ಸರ್ಕಾರ ಇರುವ ಸಮಯದಲ್ಲಿ ಇಷ್ಟೊಂದು ಒಳ್ಳೆಯ ಗ್ಯಾರಂಟಿಗಳು ಆಗಿರಲಿಲ್ಲ. ಯಾಕಂತಂದ್ರೆ ಒಬ್ಬ ಗರೀಬ್ ಪಂಚಾಯತ್ನ ಬಡತನ ರೇಖೆಯಲ್ಲಿ ಬಡತನ ರೇಖೆಯಿಂದ ಕೆಳಗಿರುವವರು ಬಹಳಷ್ಟು ಗರೀಬರು ನಮ್ಮ ಹಳ್ಳಿ. ಅದಕ್ಕಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಏನು ಮಾಡಿದ ಈ ಗ್ಯಾರಂಟಿಗಳು ಬಹಳಷ್ಟು ಎಲ್ಲರಿಗೂ ಅನುಕೂಲ ಆಗಿದೆ. ಎಲ್ಲರ ಒಂದು ಆರ್ಥಿಕೆಯಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಯಾವ ಸರ್ಕಾರದಲ್ಲಿ ಈಗ 5 ಕೆಜಿ ಅಕ್ಕಿ ಕೇಂದ್ರ ಸರ್ಕಾರದವರು ಕೊಡಲಿಲ್ಲ. ಕೊಡಂತೆ ಎಷ್ಟೋ ರಾಜ್ಯ ಸರ್ಕಾರದಿಂದ ಕೊಡಲಿಲ್ಲ. ಆದ್ರೂ ನಮ್ಗೆ ಅನ್ಯಾಯ ಮಾಡಿಲ್ಲ, ಜನರಿಗೆ ಮತದಾರರಿಗೆ ಅನ್ಯಾಯ ಮಾಡಿಲ್ಲ ಕಾಂಗ್ರೆಸ್ ಪಕ್ಷ. ಅವರಿಗೆ 5 ಕೆಜಿದು ಬರಬೇಕಾಗಿತ್ತು ದುಡ್ಡು. ಆ ದುಡ್ಡನ್ನ ಮಕ್ಕಳಿಗೆ ಆಗ್ತಾ ಇದ್ರೆ ಹೇಳೋದ್ರಿಂದ ಹೋಗ್ತಾ ಇದೆ. ಆದ್ರೆ ಇದರಲ್ಲಿ ವಿಶೇಷವಾಗಿ ಏನಂತಂದ್ರೆ ನಮ್ಮ ಅಲೆಮಾರಿಗಳು ಇಡೀ ರಾಜ್ಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಸೋಮಣ್ಣ ಸರ್ ಅವರು ಎಲ್ಲ ಜಿಲ್ಲೆಗಳಲ್ಲಿ ಈಗ ತಮ್ಮ ನೇತೃತ್ವದಲ್ಲಿ ಎಲ್ಲ ಕಡೆಯೂ ಓಡಾಡಿ ಎಲೆಕ್ಷನ್ ಮಾಡಿದ್ದಾರೆ. ಈ ಸಲ ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿದ್ದಾರೆ. ಎಲ್ಲ ಅಲೆಮಾರಿಗಳು ನಮ್ಮ ಅಲೆಮಾರಿಗಳು ಈ ಸಲ ಬಹಳ ಬಹುಮತದಿಂದ ಬಹಳ ಎಲ್ಲ ಜಿಲ್ಲೆಗಳು ನಾ ಕೇಳಿದ್ದೀನಿ. ಆದ್ರೆ ನಮ್ಗೆ ಏನಂತಂದ್ರೆ ಕೆಲವೊಂದು ಪ್ರವಚನಗಳಿದಾವ. ಗೂಢಚರ ಯೋಜನೆ ಅಂತ. ಗೂಢಚರ ಯೋಜನೆ ಪ್ರವಚನದಲ್ಲಿ 2 ಪಟ್ಟು 2.5 ಪಟ್ಟು ಕೊಟ್ಟ ಕೆಲವು ಕಡೆ ಫ್ಯಾಕ್ಟರಿಗಳಿರ್ತಾವೆ, ಕೆಲವು ಕಡೆ ನೀರಾವರಿಗಳಿರ್ತಾವ. ಅಲ್ಲಿ ಏನಂತಂದ್ರೆ 2 ಪಟ್ಟು ಕೊಟ್ಟ ನಮ್ಮ ಚಿತ್ತಾಪುರದಲ್ಲಿ ಹೇಳ್ತೇವೆ. ನಮ್ಮ ಚಿತ್ತಾಪುರದಲ್ಲಿ ಗೂಢಚರ ಯೋಜನೆಯಲ್ಲಿ 2.5 ಪಟ್ಟು ಕೊಟ್ಟ 10 ಲಕ್ಷ ರೂಪಾಯಿ ಆಗ್ತದೆ 1 ಎಕರೆ. ಅಲ್ಲಿ ಫ್ಯಾಕ್ಟರಿದವರು 21 ಲಕ್ಷ ಖರೀದಿ ತಗೊಳ್ತಾರೆ. ನಮ್ಮ ಕಮಿಟಿ DC ಕಮಿಟಿ ಯಾವುದೂ ಫಲ ಆಗಿಲ್ಲ.
ಅದಕ್ಕಾಗಿ ತಾವು ಏನಂತಂದ್ರೆ ಸಾಗಿ ಖರ್ಗೆ ಸಾಹೇಬರಿಗೆ DC ಮೇಡಮ್ ಅವರಿಗೆ ಹೇಳಿ ನಮ್ದು 3 ಪಟ್ಟು ಮಾಡಿಸುವಂತ ಕೆಲಸ ಅಂದ್ರೆ ಎಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಅಲೆಮಾರಿಗಳಿಗೆ ಬೋರ್ಡ್ ಇದ್ದರೆ ಈ ಸ್ಥಳದಲ್ಲಿ ಹೋದವರಿಗೆ 3 ಪಟ್ಟು ಕೊಡಬೇಕು ಅಂತ ಹೇಳ್ಬಿಟ್ಟು ತಾವೊಂದು ಇದು ಸಾಹೇಬರು ಗಮನ ತರಬೇಕಂತ ನಮ್ಮ ಇಚ್ಛೆ. ಯಾಕಂದ್ರೆ ನಮ್ಮ ಇವಾಗ ರಾಧಾಕೃಷ್ಣ ಸಾಹೇಬರು ನಿಂತಿದ್ದಾರಂದ್ರೆ ನಾವೇ ನಿಂತಾಗಂತೆ ನಮ್ಮ ಭಾವನೆ ಐತೆ ಅಲೆಮಾರಿಗಳಿಗೆ. ನಾವೆಲ್ಲ ಕಡೆಯೂ ನಾವೆಲ್ಲ ಅಲೆಮಾರಿಗಳಿಗೆ ಮುಖಂಡ ಇದ್ದೀವಿ. ಎಲ್ಲರೂ ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ, ಕೆಲಸ ಮಾಡ್ತೀವಿ. ಪ್ರಚಂಡ ಬಹುಮತದಿಂದ ಆರಿಸುವ ತರದ ಜವಾಬ್ದಾರಿ ನಮ್ಮದೇ. ಯಾಕಂದ್ರೆ ಅವ್ರು ರಾಜಕೀಯ ಹಿಂದೆ ಇದ್ದು ಎಷ್ಟೋ ಜನ ಎಷ್ಟೆಷ್ಟು ಒಳ್ಳೆಯ ಕೆಲಸ ಮಾಡ್ಯಾರ. ಆದ್ರೆ ಇವು ಮುಂದೆ ಬಂದಿದ್ದರಿಂದ ಅದಕ್ಕಿಂತ ಅದೃಷ್ಟ ನಮಗೆ ಬೇರೆ ಇಲ್ಲ. ಅಷ್ಟೊಂದು ಒಳ್ಳೆಯ ರಾಧಾಕೃಷ್ಣ ಸಾಹೇಬರು. ಅದಕ್ಕೆ ಇನ್ನೊಂದು ವಿಷಯ ತಮ್ಮಲ್ಲಿ ಏನು ನಾನು ಗಮನ ತರಲಿಕ್ಕೆ ಇಚ್ಛೆ ಬಯಸ್ತಿರೋದು, ರಾಷನ್ ಕಾರ್ಡ್ ಅಲೆಮಾರಿಗಳಿಗೆ ಕೆಲವರಿಗೆ ಡೇಟ್ ಗೊತ್ತಿರಲ್ಲ ಅಪ್ಲಿಕೇಶನ್ ಹಾಕುವಂಥದ್ದು. ಡೇಟ್ ಅಂತ ಇವಾಗ ಬಿಡ್ತಾ ಇಲ್ಲ. ಆದರೆ ಒಂದು ಸ್ಪೆಷಲ್ ಆಗಿ ಅವ್ರ ಅಪ್ಲಿಕೇಶನ್ ಕಟ್ಟಾಗ ಅರ್ಜಿ ಕಟ್ಟಾಗ ನಾವು ಹೋಗಿ ಅರ್ಜಿ ಹಾಕ್ತೀವಿ, ಇಲ್ಲ ಅಂತಿಲ್ಲ. ಇಮಿಡಿಯೇಟ್ ಆಗಿ ಕೊಡುವಂತೆ ಅಲೆಮಾರಿಗಳಿಗೆ ಮಾತ್ರ ಒಂದು ಸ್ಪೆಷಲ್. ಯಾಕಂದ್ರೆ ನಮ್ಮ ಅಲೆಮಾರಿಗಳು ಕೆಲವು ಎಲ್ಲೆಲ್ಲ ಹೋಗ್ತಿರ್ತಾರೆ ಬರ್ತಿರ್ತಾರೆ, ರಾಷನ್ ಕಾರ್ಡ್ ಭಾಳ ಒಂದು ತೊಂದರೆ. ಅದಕ್ಕಾಗಿ ಇಮಿಡಿಯೇಟ್ ಕೊಡುವಂಥ ಒಂದು ಏನಾದರೂ ಒಂದು ಜೀವ ಮಾಡುವಂಥದ್ದು ಇದು ಒಂದು ರಿಕ್ವೆಸ್ಟ್. ನಾವು ಈಗ ರಾಧಾಕೃಷ್ಣಪ್ಪ ಸಾಹೇಬರವಾಗಿ ನಾವು ಎಲ್ಲ ಕಡೆಯೂ ಈಗ ಎಲೆಕ್ಷನ್ ಪ್ರಚಾರಕ್ಕಾಗಿ ಎಲ್ಲ ತಾಲೂಕಲ್ಲಿ ಎಲ್ಲ ಕಡೆ ಹೋಗ್ತಾ ಇದ್ದೀವಿ. ಆದರೆ ನಮಗೆ KPCC ನ್ಯಾಯವಿಭಾಗದ ಒಂದು ಇಲ್ಲಿ ಸದಸ್ಯರನ್ನು ನೇಮಕಾತಿ ಮಾಡಬೇಕು. ಗುಲ್ಬರ್ಗ ಜಿಲ್ಲೆಯಲ್ಲಿ ಹೋಗಿದೆ ಎಲ್ಲರೂ ಇಲ್ಲ ಕೆಲವು ಕೆಲಸ ಮಾಡ್ತಾರೆ. ಅದಕ್ಕಾಗಿ ನಾವು ಯಾವುದೇ ಪಕ್ಷದಲ್ಲಿ ಈ 3 ಪಕ್ಷದಲ್ಲಿ ನಮ್ಮದೇ ಕರ್ನಾಟಕವಾಗಿರ್ತಕ್ಕಂಥ ನಮ್ಮದೇ ಒಂದು ರಾಜ್ಯವಾಗಿರ್ತಕ್ಕಂಥ ಬೇರೆ ಪಕ್ಷದಲ್ಲಿ ಪ್ರಧಾನಿ ಹುದ್ದೆಗೆ ನಾನು ಆಕಾಂಕ್ಷಿ ಆಗ್ತೀನಿ ಅನ್ನುವಂಥ ವ್ಯಕ್ತಿ ಯಾರು ಇಲ್ಲ ಯಾವುದೇ ಪಕ್ಷದಲ್ಲಿ. ಹಾಗಾಗಿ ನಮ್ಮ ಜಿಲ್ಲೆಯ ಹೆಮ್ಮೆ, ಆಮೇಲೆ ನಮ್ಮ ಒಂದು ಕರ್ನಾಟಕ ರಾಜ್ಯದ ಹೆಮ್ಮೆ. ನಾವೇನಾದ್ರೂ ಈ ಬಾರಿ ನಮ್ಮ ಕರ್ನಾಟಕ ರಾಜ್ಯದ ತುಂಬ ಕಲಬುರಗಿ ಜಿಲ್ಲೆಯ ಇಡೀ ರಾಜ್ಯದ ತುಂಬ ಕಾಂಗ್ರೆಸ್ಗೆ ನಾವೇನಾದ್ರೂ ಚುನಾವಣೆ ಮಾಡಿದ್ದಾರೆ ಕರ್ನಾಟಕದ 2ನೇ ಪ್ರಧಾನಿಯಾಗಿ ಖರ್ಗೆ ಹೋಗಿ ಸಾರಿ ಹಾಕೋದು ಸಂದೇಹ ಇಲ್ಲ ಅನ್ನೋ ಮಾತನ್ನು ಹಾಗಾಗಿ ಬರೀ ಕಲಬುರಗಿ ಅಷ್ಟೇ ಸಿಗಲ್ಲ, ಸಾಹೇಬರ ಜೊತೆ ನಾವು ಕೂಡ ನಾವಾಗಿರ್ಬೋದು ನಾವು ಈ ಕರ್ನಾಟಕ ಸುತ್ತಕ್ಕೆ ಈ ಒಂದು ವೇದಿಕೆ ಮಾತನಾಡಿ ಈಗ ಸಮಯ ಹೆಚ್ಚಿನ ಮಾತಾಡಲ್ಲ. ಜೈ ಜೈ
ಸ್ವಲ್ಪ ಈ ಕಡೆ ಮಾತಾಡ್ಬೇಡಿ ಕೇಳಿ. ಈಗ ಎಲ್ಲರೂ ಮಾತಾಡ್ತಿದ್ದೀವಿ, ಆದ್ರೆ ಪಕ್ಷ ಗೆಲ್ಬೇಕಾದ್ರೆ ನಾವ್ ಏನೆಲ್ಲ ಕೆಲಸ ಮಾಡ್ಬೇಕು ಅನ್ನೋದು ಮುಖ್ಯ. ರಾಧಾಕೃಷ್ಣ ಸಾಹೇಬ್ ಗೆಲ್ಬೇಕು. ಆ ಗೆದ್ದ ನಂತರ ದ್ವಾರಕಾ ಸಾಹೇಬರು ನಮ್ಮ ಪರವಾಗಿ ಧ್ವನಿಯಾಗಿ ಆಯೋಗದಲ್ಲಿ ಅಧ್ಯಕ್ಷರಾಗಬೇಕು. ಅಜೆಂಡಾ ಎರಡನೇ ಉದ್ದೇಶ. ಹಾಗಾಗಿ ರಾಧಾಕೃಷ್ಣ ಸಾಹೇಬ್ ಗೆಲ್ಬೇಕು ಅಂತಂದ್ರೆ ನಾವು ಪ್ರತಿ ಮನೆಯಲ್ಲೂ ಕೂಡ ಹೋಗ್ಬೇಕಾಗ್ತದೆ. ನಮಗ ಇಲ್ರಿ ಸರ್ತೆ ಕೆಲಸದ ನಮ್ಗ ಬೇರೆ ಬೇರೆ ಕೆಲಸ ಹೋಗ್ಬೇಕು ನಮ್ಗೆ ಅನಿವಾರ್ಯತೆ ಇಲ್ಲ ಅಂದ್ರೂ ಕೂಡ ದಯವಿಟ್ಟು 30 ದಿನಗಳ ಕಾಲ ಪಕ್ಷಕ್ಕಾಗಿ ಹೋಗೋಣ. ಮುಂದೆ 5 ವರ್ಷಗಳ ಕಾಲ ಪಕ್ಷ ನಮ್ಮ ಸಲ ಹೋಗ್ಬೇಕು ಅಂತೇಳಿ ಇವತ್ತು ನಾವು ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ದ್ವಾರಕಾ ಸಾರಿಗೆ ಬೆಂಬಲ ಕೊಟ್ಟಿಸಿ ಎಲ್ಲ ಬಡವರ ಕೇಸಿ ಗೋರು ಸತ್ಯ ಉಳಿದೀವಿ ಸರ್. ನೀವಿದೆಲ್ಲ ಎಮರ್ಜೆನ್ಸಿ ಇದೀವಿ ಸರ್. ಮುಂದೆ ಸರ್ ನೀವಿದೆ ಇದೀವಿ ಸರ್. ಗುಲ್ಬರ್ಗ ಡಿಸ್ಟ್ರಿಕ್ಟ್ ಎಷ್ಟು ಜನ ಅಲೆಮಾರಿಗಳಿದ್ದಾರೆ ಎಲ್ಲರೂ ಜೊತೆ ಇದೇ ಇದೆ ಸರ್. ಸ್ಟ್ಯಾಂಡ್ ಮಾತ್ರ ವ್ಯವಸ್ಥೆ. ಜೈ ಜೈ ಕರ್ನಾಟಕ, ಜೈ ಅಲೆಮಾರಿ. ಬುದ್ಧ ಬಸವ ಅಂಬೇಡ್ಕರ್ ಒಂದು ಮಾದರಿಯಿಂದ ಇವತ್ತು ಅಲೆಮಾರಿಗಳ ಸಮಾವೇಶಕ್ಕೆ ಆಗಮಿಸಿದಂತ ಮಾನ್ಯ ಡಿಸ್ಟ್ರಿಕ್ಟ್ ಗೌರವಿಸಿದ್ದಾರೆ. ಒಂದು ಯಾವುದೋ ಒಂದು ಇದು ಬರ್ಬೇಕಂದ್ರೆ ಒಂದು ಆದೇಶ ಬರ್ಬೇಕಂದ್ರೆ ಬಿಡ್ತಾರೆ. ಕೇಳ್ತಾರೆ ಅವ್ರು ಬೇಡ್ಕೊಂಡಿದ್ದಾರೆ ಅಂದ್ರೆ ಅವ್ರಿಗೆ ಅಷ್ಟೇ ಅವ್ರು ಓಟಿ ಬಂದಾಗ ಅಷ್ಟೇ ಅವರು ನಮ್ಮ ಸಮಾಜದಲ್ಲಿ ಯಾರು ಅಮ್ಮನ ಕೆಲಸ ಮಾಡೋದಕ್ಕೆಲ್ಲ ಸಮುದಾಯ ಇವತ್ತು ವಸತಿ ಮಾಡುತ್ತೇವೆ ಮತ್ತು ಪರಿಸ್ಥಿತಿ ಅನೇಕಾಗುವಂತಹ ಅಧಿಕಾರಿಗಳನ್ನು ನಮ್ದು ಒಂದು ಸಮಸ್ಯೆ ಬಂದಾಗ ಸರ್ ಇಂಥ ಒಂದು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಅವ್ರು ಬೆಂಗಳೂರಲ್ಲಿ ಕೂಡ ಈ ಸೇವೆಗೆ ಧೈರ್ಯ ಮಾಡಿ ರಾಷ್ಟ್ರ ಸರ್ಟಿಫಿಕೇಟ್ ಬರಬೇಕು. ಇವತ್ತು ನಾವು ಸುಮಾರು 2,000 ರಾಷ್ಟ್ರಪತಿಗೆ ಅದು ರಾಜ್ಯ ಸರ್ಕಾರ ಏನ್ ಕೊಡ್ತದ, ಕೇಂದ್ರ ಸರ್ಕಾರ ಮಹಿಳೆಯರಿಗೆ ಮತ್ತು ಯುವಕರಿಗೆ 1 ಲಕ್ಷ ವರ್ಷಕ್ಕೆ ಕೊಡ್ತಿಲ್ಲ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿರುತ್ತೆ. ಅದು ಪ್ರಚಾರ ಪ್ರಯತ್ನವಾಗಿ ಪ್ರಚಾರ ಭೂಮಿಯಲ್ಲಿ ಅವ್ರು ಕೊಟ್ಟಲ್ಲಿ 2,000 ರೂಪಾಯಿ ಕೊಳ್ಳಗತ್ತರ 2,000 ರೂಪಾಯಿ ಕೊಡ್ತಾರ ಅಂದ್ರೆ ಈಗ ಕೇಂದ್ರ ಸರ್ಕಾರ ಪ್ರಣಾಳಿಕೆಯಲ್ಲಿ ಏನು ಯುವಕರಾಗಲಿ ಮಹಿಳೆಯರಾಗಲಿ ಅಂಗವಿಕಲರಾಗಲಿ ಕೆಲವು ಪ್ರಣಾಳಿಕೆಯಲ್ಲಿ ಗ್ಯಾರಂಟಿಗಳಿಗೆ ಅಲೌಟ್ ಮಾಡ್ಯಾರ. ಅವು ಪ್ರಚಾರ ಆಗಬೇಕು. ನಾವು ನೀವು ಎಲ್ಲ ಬದಲಾವಣೆಯನ್ನ ಕಾಂಗ್ರೆಸ್ ವಿಷಯಗಳಿಗೆ ತಿಳಿಬಿಡ್ತಾವ. ಅಗತ್ಯ ನಾವು ಮಾತಾಡೋ ಸಮಯದಲ್ಲಿ ಬಾಯಿಂದ ಧುಮುಕಿ ಬಿಡ್ತಾವ. ಅದು ಕಾಯ್ಬಿಟ್ಟು ಕೆಲವ್ರಿಗೆ ನೋವಾಗ್ಬೋದು, ಇಲ್ಲಂತಿಲ್ಲ. ಆದರೆ ಒಂದು ಸಾಹೇಬರ ಜೊತೆ ಕಳೆದಂಥ 1-2 ನೆನಪುಗಳನ್ನು ಹೇಳ್ತೀವಿ. ಏನಂತಂದ್ರೆ 2004 ಇರ್ಬೋದು, 2004 ಆದಿಮ ಬೆಟ್ಟ ಕೋಲಾರ ಡಿಸ್ಟ್ರಿಕ್ಟ್ನಲ್ಲಿ ಸಾಹೇಬರು ಅಲ್ಲಿ ಕಾಸ್ಟ್ ಇನ್ಕಮೇ ಕೊಡ್ತಾ ಇಲ್ಲ. ಈಗಲೂ ಕೊಟ್ಟಿಲ್ಲ. ಸಾಹೇಬರು ಬಂದ್ಮೇಲೆ ಕೆಲವೊಂದಿಷ್ಟು ಕೊಟ್ಟರು. ನಂತರ ಅದನ್ನ ರಾಜಕೀಯವಾಗಿ ಅದೊಂದು ಮುಖಾಂತರ ಇದೆ, ಅದಕ್ಕಾಗಿ ಅದನ್ನು ರದ್ದುಪಡಿಸಿದ್ದಾರೆ. ಆ ದೊಡ್ಡ ಹೋರಾಟ ಅಂಥದ್ದು ಸಾಹೇಬರು ಬಂದು ಇಮಿಡಿಯೇಟ್ ಆಗಿ ಮಾತಾಡಿ ಅದು ಬೆಳಿಗಾದ್ರು ಎಲ್ಲ ಪತ್ರಿಕೆಗಳಲ್ಲಿ ಟಿವಿ ಮಾಧ್ಯಮಗಳಲ್ಲಿ ಬಂದು ಅದು ದೊಡ್ಡ ಹೈಲೈಟ್ ಆಯಿತು. ಅಲ್ಲಿಂದ ಟಿ ಸಿ ಅವ್ರನ್ನ ಚೇಂಜ್ ಆದರು. ಮಾಡಿಸಿಬಿಟ್ಟು ಸಾಹೇಬರು ಅಲ್ಲಿಂದ ಟಿ ಸಿ ಅವ್ರನ್ನ ಚೇಂಜ್ ಮಾಡಿಸಿ ಮತ್ತು ಬೇರೆಯವರು ತರಿಸಿ ಕಾಸ್ಟ್ ಇನ್ಕಮ್ ಕೊಡಿಸಿದ್ರು. ಈ ರೀತಿ ಇಲ್ಲಿಗೆ ಅಲ್ಲಿ 2004 ಇದು 24 ಅಂದ್ರೆ ಬರೋಬ್ಬರಿ 20 ವರ್ಷ ಆಯಿತು. ನಾನು ಅಷ್ಟಕ್ಕೂ ಮುಂಚೆ ಒಂದು 4-5 ವರ್ಷದಿಂದ ಸಂಘಟನೆಯಲ್ಲಿ ಇರ್ಬೋದು. ಹಾಗಾಗಿ ನಾನು ಅಲ್ಲಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ಸತತವಾಗಿ ಅವ್ರಿಂದ ಹಂಗೆ ಕಾರ್ಯಕ್ರಮಗಳು ಮಾಡ್ತಾ ಬಂದು ಈ ಜನಗಳಿಗಾಗಿ ಒಂದು ಏನಾರ
ನಿಗಮ ಸ್ಥಾಪನೆ ಮಾಡ್ಬೇಕಂತ ಹೇಳ್ಬಿಟ್ಟು ಫಸ್ಟ್ನೇದಾಗಿ ಏನ್ ಮಾಡಿದ್ರು ಅಂದ್ರೆ ನಮ್ಮ ಜನಗಳನ್ನು ಸೇರಿಸಿ ಸಾಲಾಗಿ ಸಭೆಗಳನ್ನು ಕರೆದು ಬೆಂಗಳೂರಲ್ಲಿ ಇತರ ಜಿಲ್ಲೆಗಳಲ್ಲಿ ಕರೆದು ನಂತರ ಒಂದು ಕೋಶ ನಿರ್ಮಾಣ ಮಾಡಿದ್ರು. ಸಾಹೇಬ್ರ ಮುಖಾಂತರನೇ ಕೋಶ ನಿರ್ಮಾಣ ಆಯಿತು. ಅದಕ್ಕೆ 120 ಕೋಟಿ ರೂಪಾಯಿ ಬಂತು. ಅದಕ್ಕೆ ನಮ್ಮವರನ್ನೇ ಒಬ್ಬರನ್ನ ನೋಡಲ್ ಅಧಿಕಾರಿಗಳು ಮಾಡಿದ್ರು. ನಂತರ ಅದು ಎಲ್ಲ ಜಿಲ್ಲೆಗಳಿಗೆ ಎಷ್ಟು ಮುಟ್ಟಬೇಕು ಅಂತ ಮಾಡಿದ್ರು, ಮುಟ್ಟಿದೆ, ಎಲ್ಲ ಜಿಲ್ಲೆಗಳಿಗೆ ಮುಟ್ಟಿಲ್ಲ. ಆ ರೀತಿ ನಾನು ನೋಡಿರುವಂತ ನಾನು ನಡೆದಾಡಿರುವಂತದ್ದು ಸುಮಾರು ಒಂದು 20 ವರ್ಷಗಳಿಂದ ಸಾಹೇಬ್ರು ಈ ಒಂದು ಸಂಘಟನೆಯಲ್ಲಿದ್ದಾರೆ. ಅದಕ್ಕಾಗಿ ಅವ್ರು ಅಲ್ಲಿಂದ ಇಲ್ಲಿವರೆಗೂ ಅವ್ರ ಅಂದಂಗೆ ರಾಜಕಾರಣಿ ಆಗಿದ್ರಂದ್ರೆ ಯಾವಾಗೋ ಟಿಕೆಟ್ ಕೇಳಿದ್ರೆ ಅವರೇ ಕೊಟ್ಬಿಡ್ತಾರೆ. ಅದರ ಆಶೆ ಅವ್ರು ಕಟ್ಟಿಲ್ಲ. ಅದಕ್ಕಾಗಿ ಅವ್ರು ಅಂಥವರೆಲ್ಲ ದಯಮಾಡಿ ಸ್ವಲ್ಪ ಕೇಳಬೇಕು. ಆದ್ರೆ ಅವರು ಆ ಅಪೇಕ್ಷೆ ಪಟ್ಟವರಲ್ಲ ಇದುವರೆಗೂ ಕೂಡ. ನಮ್ಮ ಅಲೆಮಾರಿ ಸಣ್ಣ ಸಮುದಾಯಗಳು ಎಲ್ಲಿವೆ ಅಲ್ಲೆಲ್ಲ ಅವುಗಳನ್ನು ಸರ್ವೆ ಮಾಡಿಸಿ ಅವುಗಳ ಮೂಲಭೂತ ಸೌಕರ್ಯಗಳು ಏನೇನು ಬೇಕು ಅದನ್ನೆಲ್ಲ ಸರ್ಕಾರ ಗಮನಕ್ಕೆ ಹೋಗಿ ಒಂದು ಕೋಶ ಸ್ಥಾಪನೆ ಮಾಡಿರೋದಕ್ಕೆ ಅವ್ರು ಕೋಶ ಸ್ಥಾಪನೆ ಮಾಡಿದಾಗ ಈಗ ನಿಗಮ ಆಯಿತು. ಈಗ ನಿಗಮ ಆಯಿತು. ಮುಂದೆ ಯಾರೋ ಒಂದು ನಮ್ಮ ಅಧ್ಯಕ್ಷರಾಗಬೇಕಂತ ಆಯೋಗದ ಅಧ್ಯಕ್ಷರಾದ್ರೆ ನಮಗೆಲ್ಲ ನಿಜವಾಗ್ಲೂ ಒಂದು ದೇವರು ಹೊರ ಕೊಟ್ಟಂಗೆ ಇರ್ತದೆ. ಅದಕ್ಕಾಗಿ ಅವರು ಅಂಥ ಒಂದು ಅಪೇಕ್ಷೆ ಇಟ್ಕೊಂಡು ಅದರ ಒಂದು ವಿಷಯ ಮನಸ್ಸಿನಲ್ಲಿ ಇಟ್ಕೊಂಡು ಇಲ್ಲಿ ಬಂದವರಲ್ಲ. ಅವರು ಸಾಕಷ್ಟು ದೊಡ್ಡವರಿದ್ದಾರೆ. ಅವರು ದೊಡ್ಡವರೇ ಸಾಹೇಬರು ಮನೆಗೆ ಬರ್ತಾರೆ. ಆ ಆಕಾಂಕ್ಷೆಗಳ ಆ ಸಾಹೇಬರು ಅಷ್ಟೇ ಇಲ್ಲ. ಅದಕ್ಕಾಗಿ ದಯಮಾಡಿ ನಾನು ಹೆಚ್ಚಿಗೆ ಸಮಯ ತಗೊಳ್ಳಲ್ಲ. ನಾನು ನೋಡಿದ್ದು 20 ವರ್ಷಗಳಿಂದ ಇದೇ ಒಡನಾಟದಲ್ಲಿದ್ದಾರೆ. ಅವರು ಯಾವುದೇ ರಾಜಕೀಯ ಪಕ್ಷಕ್ಕೆ ಹೋಗಿಲ್ಲ, ಅಂದರೆ ರಾಜಕೀಯ ಸಿಸ್ಟಮ್ ಕೇಳಿಲ್ಲ. ಅದಕ್ಕಾಗಿ ದಯಮಾಡಿ ನಮ್ಮ ಮಾತುಗಳಿಂದ ನಮ್ಗೆ ಏನಾದರೂ ದಯಮಾಡಿ ಈಗ ಮುಂದಿನ ಕಾರ್ಯಕ್ರಮವನ್ನು ಏರ್ಪಾಡು ಮಾಡ್ತಾರೆ. ಮೀಟಿಂಗ್ ಮಾಡ್ಕೋಬೇಕು. ಮೇಲ್ಗಡೆ ಹೋಗಿ ಬರಲ್ಲ ಕವರ್ ಮಾಡಿ ಅದನ್ನ ಹೇಳಿಲ್ವಾ ಇದು ಇದಾಗುತ್ತೆ ಆಗುತ್ತಾ